Hello students, welcome to today's session. How you all? Hope all are doing good. So from today we will discuss one more topic, that is one more chapter. Actually this is from second PU, okay, class 12 physics. So in that first chapter from first volume first chapter, okay, a book NCERT book ಇದೆ ಅಂತ ಆದರೆ ಜಸ್ಟ್ ಫಸ್ಟ್ ವಾಲ್ಯೂಮ್ ಅಂತ ಇರಿ. ಸೊ ಆ ಫಸ್ಟ್ ವಾಲ್ಯೂಮಲ್ಲಿ ಫಸ್ಟ್ ಚಾಪ್ಟರ್ ನಾವು ಇವತ್ತು ಡಿಸ್ಕಸ್ ಮಾಡುವಂಥದ್ದು. ಓಕೆ, ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಈವನ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಯಾವುದದು ಚಾಪ್ಟರ್? ಚಾಪ್ಟರ್ 1 ನೋಡಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತಿದೆ. ಸೊ ಆ್ಯಕ್ಚುಲಿ ಇದರಲ್ಲಿ ಎರಡು ಚಾಪ್ಟರ್ ಇದೆ ಆ್ಯಕ್ಚುಲಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮತ್ತು ಇನ್ನೊಂದು ಚಾಪ್ಟರ್ ಹೇಳಿದರೆ ನೆಕ್ಸ್ಟ್ ಚಾಪ್ಟರ್ 2 ಅಂತ ಕೊಟ್ಟಿದ್ದಾರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. ಇದೆರಡು ಕೂಡ ರಿಲೇಟೆಡ್ ಟು ಚಾರ್ಜ್. ಓಕೆ, ಎಲೆಕ್ಟ್ರಿಕ್ ಚಾರ್ಜಿಗೆ ರಿಲೇಟೆಡ್ ಆಗಿರುವಂಥದ್ದೇ ಚಾಪ್ಟರ್ಗಳು. ಓಕೆ, ಸೊ ಆದ ಕಾರಣ ಇದನ್ನು ಜನರಲ್ ಆಗಿ ನಾವು ಈ ಯೂನಿಟನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳ್ತೇವೆ. ಓಕೆ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ದೇರ್ ಆರ್ 2 ಚಾಪ್ಟರ್ಸ್, electric charges and fields, and second one is electrostatic potential and capacitance. ಸೊ ಏನಿದೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳಿದರೆ ಏನು ಅಂತ ಹೇಳೋದನ್ನು ನೋಡೋಣ, ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡುವ. ಸೊ ಇವಾಗ ಇದರಲ್ಲಿ ಏನೆಲ್ಲ ಕಾನ್ಸೆಪ್ಟ್ಗಳಿದೆ ಅಂತ ಹೇಳೋದನ್ನು ನಾನು ಜಸ್ಟ್ ಕಂಟೆಂಟಲ್ಲಿ ಜಸ್ಟ್ ಒಂದು ಮೆನ್ಷನ್ ಮಾಡಿದ್ದಾರೆ, ಜಸ್ಟ್ ನೋಡಿ ಏನಿದೆ. ಜಸ್ಟ್ ಇಂಟ್ರೊಡಕ್ಷನ್ ಇದೆ, ಚಾಪ್ಟರ್ ಬಗ್ಗೆ ಇಂಟ್ರೊಡಕ್ಷನ್. ದೆನ್ ಎಲೆಕ್ಟ್ರಿಕ್ ಚಾರ್ಜ್ ಹೇಳಿದರೆ ಏನು, ಅದರ ಪ್ರಾಪರ್ಟೀಸ್ ಏನು, ಅದನ್ನು ಡಿಸ್ಕಸ್ ಮಾಡೋಕ್ಕಿದೆ. ದೆನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ನಿಮ್ಗೆ ಗೊತ್ತಿದೆ ಕಂಡಕ್ಟರ್ಸ್, ಮೆಟಲ್ಸ್ ಅಲ್ವಾ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್. ದೆನ್ ಇನ್ಸುಲೇಟರ್ಸ್. ಸೊ ವಾಟ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್ ಇನ್ ಟರ್ಮ್ಸ್ ಆಫ್ ಫ್ಲೋ ಆಫ್ ಚಾರ್ಜಸ್ ಆ್ಯಂಡ್ ಆಲ್, ಅದನ್ನು ಡಿಸ್ಕಸ್ ಮಾಡ್ಬೋದು ನಾವಿಲ್ಲಿ. ದೆನ್ ಬೇಸಿಕ್ ಪ್ರಾಪರ್ಟಿ, ಆಲ್ರೆಡಿ ನಾನು ಹೇಳಿದೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ದೆನ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್ ಈಸ್ ಕೂಲಮ್ಸ್ ಲಾ. ಓಕೆ, ನೀವು ಹೇಗೆ ಗ್ರಾವಿಟೇಷನಲ್ ಚಾಪ್ಟರಲ್ಲಿ ಕ್ಲಾಸ್ 11 ಅಲ್ವಾ, ಫಸ್ಟ್ PU ಅಲ್ಲಿ ಗ್ರಾವಿಟೇಷನ್ ಅಂತ ಹೇಳುವ ಏನು ಚಾಪ್ಟರ್ ಕಲ್ತಿದ್ದೀರಿ, ಅದರಲ್ಲಿ ನೀವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕಲ್ತಿದ್ದೀರಿ. ಅದೇ ರೀತಿ ಅದೇನದು ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ 2 ಮಾಸಸ್ ಅಲ್ವಾ. ಯಾವುದೇ 2 ಮಾಸ್ಗಳಿದ್ದರೆ ಅವುಗಳ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. 2 ಮಾಸ್ಗಳನ್ನು ಸೆಪ್ರೇಟ್, ಇಫ್ ದೇ ಆರ್ ಸೆಪ್ರೇಟೆಡ್ ಬೈ ಸರ್ಟೆನ್ ಡಿಸ್ಟೆನ್ಸ್, ದೆನ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಟ್ 2 ಮಾಸಸ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಯೂಸಿಂಗ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಅದನ್ನು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳಿರ್ಬೋದು ನಿಮ್ಮ ಟೀಚರ್ಸ್, ಹೌದಾ? ಸೊ ಇನ್ವರ್ಸ್ ಸ್ಕ್ವೇರ್ ಲಾ, ಸೊ ಅದು ಮಾಸ್ಗಳಿಗೆ ರಿಲೇಟೆಡ್ ಆಗಿ. ಓಕೆ, ಸಿಮಿಲರ್ಲಿ ಹಿಯರ್ ಇಫ್ ಯು ಕನ್ಸಿಡರ್ 2 ಚಾರ್ಜಸ್ ಸೆಪರೇಟೆಡ್ ಬೈ ಸರ್ಟೆನ್ ಡಿಸ್ಟೆನ್ಸ್, then we will discuss one more concept here, that is Coulomb's law. ಸೊ ಇಲ್ಲಿ ಬರುವಂಥ ಇನ್ವರ್ಸ್ ಸ್ಕ್ವೇರ್ ಲಾ ಯಾವುದು? ಕೂಲಮ್ಸ್ ಲಾ. ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ ನಾವು. ಓಕೆ, ಅದೇ ರೀತಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದೆ. ಎಲೆಕ್ಟ್ರಿಕ್ ಫೀಲ್ಡ್, ಗ್ರಾವಿಟೇಷನ್ ಅಂತೇಳಿ ಗ್ರಾವಿಟೇಷನ್ ಫೀಲ್ಡ್ ಅಂತ ಕಲ್ತಿರ್ಬೋದು ನೀವು. ಅದೇ ರೀತಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದೆ. ಆಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಲ್ಲ ಹೊಸ ಟರ್ಮ್ಸ್ ಆಗಿರ್ಬೋದು ನಿಮಗೆ. it may be new terms for you. So anyhow we'll discuss that in detail in this chapter. So electric dipole, then distribution of charges. ಸೊ ಚಾರ್ಜ್ಗಳನ್ನು ಹೇಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಲೈನ್ ಇದೆ, ಸೊ ಲೈನಲ್ಲಿ ಇಟ್ಕೊಂಡು ಹೋದರೆ ನಿಮಗೆ ಲೈನ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ ನಾವು. ಓಕೆ, ಅದೇ ರೀತಿ ಒಂದು ಕಂಪ್ಲೀಟ್ ಸ್ಪಿಯರನ್ನು ಏನು ಸ್ಪಿಯರ್ ಕನ್ಸಿಡರ್ ಮಾಡಿದರೆ ಥ್ರೂ ಔಟ್ ದಿ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಮಾಡಿರೋದನ್ನು ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಅಥವಾ ಒಂದು ಶೀಟ್ ತೊಗೊಂಡ್ರೆ, ಒಂದು ಪೇಪರ್ ಶೀಟಿನ ಹಾಗೆ ಒಂದು ಅಥವಾ ಒಂದು ಮೆಟಲ್ ಶೀಟನ್ನು ತೊಗೊಂಡ್ರೆ ಆ ಶೀಟಿನ ಸರ್ಫೇಸಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಮಾಡಿರೋದನ್ನು ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಸೊ ಇವಾಗ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಅದು. ಎನಿಹೌ ನಾವು ಆ ಟಾಪಿಕ್ ಬಂದಾಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋ. ಓಕೆ, ಸೊ ಹೇಳಿದರೆ ಇದೆಲ್ಲ ಟಾಪಿಕ್ಗಳನ್ನು ಈ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಇದೆ ಅಂತ ಹೇಳೋದು ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಓಕೆ, ಸೊ ಹಾಗಿದ್ರೆ ಡೈರೆಕ್ಟಾಗಿ ನಾನು ಈ ಚಾಪ್ಟರ್ಗೆ ಎಂಟರ್ ಆಗ್ತಾ ಇದ್ದೇನೆ. ಸೊ ವಾಟ್ ಐ ಸಜೆಸ್ಟ್ ಹಿಯರ್ ಈಸ್, ಬಿಫೋರ್ ಡಿಸ್ಕಸಿಂಗ್ ಅಬೌಟ್ ದಿಸ್, ಯು ಜಸ್ಟ್ ಗೋ ಥ್ರೂ ದಿ ಕಾನ್ಸೆಪ್ಟ್ ಆಫ್ ಗ್ರಾವಿಟೇಷನ್. ಓಕೆ, ನಾನೇನು ಹೇಳಿದೆ, ಗ್ರಾವಿಟೇಷನಲ್ಲಿ ಇನ್ವರ್ಸ್ ಸ್ಕ್ವೇರ್ ಲಾ ಇದೆ ಅಲ್ವಾ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಬನ್ನಿ ಅದನ್ನು.
ಓಕೆ, ಯಾಕೆ ಹೇಳಿದ್ರೆ ನಿಮಗೆ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆ ಕಾನ್ಸೆಪ್ಟ್ಗಳನ್ನು ಸ್ವಲ್ಪ ನೋಡ್ಕೊಂಡು ಬಂದರೆ ಅದೇ ರೀತಿಯ ಕಾನ್ಸೆಪ್ಟ್ಗಳು ನಾವು ಇಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಚಾರ್ಜ್ ಇರುತ್ತೆ, ಎರಡು ಮಾಸ್ಗಳ ಬದಲಿಗೆ 2 ಚಾರ್ಜ್ಗಳಿರುತ್ತೆ. ಓಕೆ, ಸೊ ನಿಮ್ಗೆ ಆ ಕಾನ್ಸೆಪ್ಟ್ ಗ್ರಾವಿಟೇಷನ್ ಕಾನ್ಸೆಪ್ಟ್ಗಳು ಸ್ವಲ್ಪ ಗೊತ್ತಿದ್ರೆ ಇಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆದ ಕಾರಣ ಜಸ್ಟ್ ಎಲ್ಲ ಮರ್ತು ಹೋಗಿರ್ಬೋದು, ಹೌದಾ? ಸೊ ಅದನ್ನೊಂದು ನೆನಪಿಸ್ಕೊಳ್ಳಿ. ಆಮೇಲೆ ಈ ಚಾಪ್ಟರಿಗೆ ಎಂಟ್ರಿ ಆದರೆ ಚೆನ್ನಾಗಿರುತ್ತೆ. ಓಕೆ, ಎನಿಹೌ. ಓಕೆ, ಸೊ ಚಾಪ್ಟರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಅಂತಿದೆ ಚಾಪ್ಟರ್ ಹೆಡ್ಡಿಂಗ್ ಅವ್ರ ಚಾಪ್ಟರ್ ನೇಮ್. ಏನಿದು? ನಾನು ಹೇಳಿದೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಅಂತ ಹೇಳುವಂಥದ್ದು ಯಾವುದರ ಬ್ರಾಂಚ್? ದಟ್ ಕಮ್ಸ್ ಅಂಡರ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳಿದೆ ಅಲ್ಲ. ದಟ್ ಕಮ್ಸ್ ಅಂಡರ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಹಾಗಾದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಹೇಳಿದರೆ ಏನು ಅಂತ ಹೇಳೋದು ಗೊತ್ತಿರಬೇಕು ನಮಗೆ. ಸೊ ನಾನು ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸನ್ನು ಈ ಥರ ಡಿವೈಡ್ ಮಾಡ್ತೇನೆ. ಎಲ್ಲಿ ಏನು ಸಿಕ್ತು ನಮಗೆ? ಸ್ಟ್ಯಾಟಿಕ್ಸ್ ಅಂತ ಸಿಕ್ತು, ಇಲ್ಲಿ ಎಲೆಕ್ಟ್ರೋ ಅಂತ ಸಿಗುತ್ತೆ. ಸೊ ಸ್ಟ್ಯಾಟಿಕ್ಸ್ ಹೇಳಿದರೆ ಏನು ಅಂತ ಗೊತ್ತಿರ್ಬೋದು ಅಂದ್ಕೊಂಡಿದ್ದೇನೆ. ಸೊ ಫಸ್ಟ್ ಇಯರಲ್ಲಿ ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡೋ ಮೊದಲು ಮೆಕ್ಯಾನಿಕ್ಸ್, ಸ್ಟ್ಯಾಟಿಕ್ಸ್, ಕೈನಮ್ಯಾಟಿಕ್ಸ್, ಕೈನೆಟಿಕ್ಸ್ ಈ ಥರದ ಟರ್ಮ್ಗಳನ್ನೆಲ್ಲ ಹೇಳಿರ್ತಾರೆ ಕ್ಲಾಸಲ್ಲಿ. ಸೊ ಅಲ್ಲಿ ಸ್ಟ್ಯಾಟಿಕ್ಸ್ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿರ್ಬೋದು ರೆಸ್ಟ್ ಅಂತ ಹೇಳಿರ್ತಾರೆ, ನೆನಪಿದೆಯಾ? ಸೊ ವಾಟ್ ಯು ಮೀನ್ ಬೈ ಸ್ಟ್ಯಾಟಿಕ್? ಸ್ಟ್ಯಾಟಿಕ್ ಸಿಚುವೇಶನ್, ದಟ್ ಮೀನ್ಸ್ ದಿ ಸ್ಟೇಟ್ ಆಫ್ ರೆಸ್ಟ್. ಓಕೆ, ಸೊ ಈ ಕಡೆ ಏನು ಉಳಿದಿದೆ ಇಲ್ಲಿ? ಎಲೆಕ್ಟ್ರೋ ಅಂತ ಹೇಳಿದರೆ ರಿಲೇಟೆಡ್ ಟು ಚಾರ್ಜ್ ಅಂತ. ಎಲೆಕ್ಟ್ರೋ ಈಸ್ ರಿಲೇಟೆಡ್ ಟು ಚಾರ್ಜ್. ಹಾಗಿದ್ರೆ ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್? Electrostatics, charge rest. That means it is in this topic we will discuss about charges at rest or charges at static situation. Clear ಆಯ್ತಾ? ಸೊ ಹಾಗೆ ಏನು ಹೇಳ್ಬೋದು? ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಹೇಳಿದರೆ ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಟ್ ರೆಸ್ಟ್. ಎಲೆಕ್ಟ್ರಿಕ್ ಚಾರ್ಜ್ಗಳು ರೆಸ್ಟಲ್ಲಿದ್ದಾಗ ಅದರ ಬಗ್ಗೆ ಸ್ಟಡಿ ಮಾಡುವಂಥದ್ದು, ಅದನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳ್ತೇವೆ. ಸರ್ ನೀವೆಲ್ಲ ಹೇಳ್ತಾ ಇದ್ದೀರಿ ಏನು, ಎಲೆಕ್ಟ್ರೋ ಅಂತ ಹೇಳಿದರೆ ಚಾರ್ಜ್ ಆಯಿತು, ಆಮೇಲೆ ಸ್ಟ್ಯಾಟಿಕ್ಸ್ ಹೇಳಿದರೆ ರೆಸ್ಟ್ ಅಂತ ಆಯಿತು ಅಲ್ವಾ? ಸೊ ಚಾರ್ಜ್ ರೆಸ್ಟಲ್ಲಿದ್ದಾಗ ಅದರ ಬಗ್ಗೆ ಸ್ಟಡಿ ಮಾಡುವಂಥದ್ದನ್ನು ನಾವೇನು ಹೇಳ್ತೇವೆ? ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಎಲ್ಲ ಸರಿ ಸರ್, ನಮಗೊಂದು ಡೌಟ್ ಇದೆ, ಈ ಚಾರ್ಜ್ ಹೇಳಿದರೆ ಏನು ಸರ್? ಹೌದಲ್ವ? ಸೊ ವಾಟ್ ಯು ಮೀನ್ ಬೈ ಚಾರ್ಜ್? ಚಾರ್ಜ್ ರೆಸ್ಟಲ್ಲಿದ್ದರೆ ಹೇಗೆ ಏನು ಅಂತ ಇದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡುವ ಟಾಪಿಕನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಹೇಳ್ತೇವೆ. ಹೌದು, ಬಟ್ ನಮಗೆ ಒಂದು ಡೌಟ್ ಇದೆ, ಏನು ಚಾರ್ಜ್ ಹೇಳಿದರೆ ಏನು ಅಂತ ಫಸ್ಟ್ ಹೇಳಿ ಅಂತ ಅಲ್ವಾ? ಫಸ್ಟಿಗೆ ಏನು ಅಂತ ಗೊತ್ತಿರಬೇಕಲ್ಲ, ಆಮೇಲಲ್ಲ ಅದರ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು. ಶ್ಯೂರ್, ನಾನು ಅದರ ಬಗ್ಗೆ ಹೇಳ್ತೇನೆ ನಾನು. ಓಕೆ, ಬಟ್ ಅದರ ಹೇಳೋ ಮೊದಲು ನಮಗೆ ಬೇರೆ ತುಂಬ ವಿಚಾರಗಳನ್ನು ಹೇಳಬೇಕಾಗತ್ತೆ. ಓಕೆ, ಸೊ ಅದಾದ ಮೇಲೆ ನಿಮಗೆ ಗೊತ್ತಾಗುತ್ತೆ ಚಾರ್ಜ್ ಹೇಳಿದರೆ ಏನು ಅಂತ ಹೇಳೋದು. ನಿಮ್ಮ ಬಾಯಿಂದಲೇ ನನಗೆ ಡೆಫಿನೇಷನ್ ಬರಬೇಕು ಅದಕ್ಕೆ. ಓಕೆ, ಬಟ್ ಈಗ ಫಾರ್ ದ ಟೈಮ್ ಬೀಯಿಂಗ್ ಜಸ್ಟ್ ರಿಮೆಂಬರ್ ದಿಸ್. ಸೊ ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್? ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ಅಬೌಟ್ ಎಲೆಕ್ಟ್ರಿಕ್ ಚಾರ್ಜಸ್ ಎಟ್ ರೆಸ್ಟ್. ಓಕೆ, ನಾವು ಇಲ್ಲೊಂದು ಟರ್ಮ್ ಬರೆದಿದ್ದೇನೆ ನಾನು, ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂತ. ಫ್ರಿಕ್ಷನ್, ಅಫ್ಕೋರ್ಸ್ ಯು ನೋ ಅಬೌಟ್ ಫ್ರಿಕ್ಷನ್. ಎಲ್ಲಿ ಕಲ್ತಿದ್ದೀರಿ? ಎಗೇನ್ ಫಸ್ಟ್ ಇಯರ್. ನೋಡಿ, ನಾನು ಅದೇ ಹೇಳಿದ್ದು, ಫಸ್ಟ್ ಇಯರ್ ಟಾಪಿಕ್ಗಳನ್ನು ಸ್ವಲ್ಪ ನೋಡಿಕೊಂಡು ಬನ್ನಿ ಅಂತ ಹೇಳಿದ ಹಾಗೆ. ಯಾಕೆ ಇಲ್ಲಿ ನೋಡಿ, ಸ್ಟ್ಯಾಟಿಕ್ ಅಂತ ಹೇಳೋದು ಫಸ್ಟ್ ಇಯರ್ ಟಾಪಿಕ್ ಬಂತು, ಇಲ್ಲಿ ಫ್ರಿಕ್ಷನ್ ಅಂತ ಹೇಳಿದ ಕೂಡಲೇ ಪುನಃ ಫಸ್ಟ್ ಇಯರ್ ಟಾಪಿಕೇ ಬರ್ತಾ ಇದೆ ಅಲ್ವಾ? ಸೊ ಲಾಸ್ ಆಫ್ ಮೋಷನಲ್ಲಿ ಫ್ರಿಕ್ಷನ್ ಬಗ್ಗೆ ನೀವು ಡಿಸ್ಕಸ್ ಮಾಡಿದ್ದೀರಿ ಅಲ್ವಾ? ಸೊ ಹಾಗೆ ಏನು ಫ್ರಿಕ್ಷನ್ ಹೇಳಿದರೆ ಯಾವಾಗ ಫ್ರಿಕ್ಷನ್ ಸಿಗುತ್ತೆ ನಮಗೆ? ಎಲ್ಲಿ ಫ್ರಿಕ್ಷನ್ ಇರುತ್ತೆ? ವೆನ್ ಒನ್ ಸರ್ಫೇಸ್ ಮೂವ್ಸ್ ಓವರ್ ದಿ ಸರ್ಫೇಸ್ ಆಫ್ ಅನದರ್ ಅಲ್ವಾ? ವೆನ್ ಒನ್ ಬಾಡಿ ಮೂವ್ಸ್ ಓವರ್ ದಿ ಸರ್ಫೇಸ್ ಆಫ್ ಅನದರ್ ಬಾಡಿ, there is some opposing force. That opposing force, that is known as friction, which opposes the relative motion between two surfaces. Friction is a force which opposes relative motion between two surfaces. ಇರಲಿ, ನೆನಪಿಲ್ಲ ಅಂತಾರೆ, ಆ ಕಾನ್ಸೆಪ್ಟ್ ಒಂದು ಡೆಫಿನೇಷನ್ ಒಂದು ನೆನಪಿಟ್ಕೊಳ್ಳಿ. ಓಕೆ,
Then what do you mean by frictional electricity? An electricity developed by rubbing or due to friction is known as frictional electricity. Electricity, of course, flow of charges. ಎಲ್ಲ ಹೈಸ್ಕೂಲಲ್ಲಿ ಕಲ್ತಿರ್ತೀರಿ. ಓಕೆ, ದಟ್ ಟರ್ಮ್ ಗೊತ್ತಿರುತ್ತೆ ನಿಮಗೆ. ಹಾಗಾದರೆ ಎಲೆಕ್ಟ್ರಿಸಿಟಿ ಡೆವಲಪ್ ಮಾಡುವಂಥದ್ದು ಅಂತ ಹೇಗೆ? ಒಂದು ಬಾಡಿಯನ್ನು ಇನ್ನೊಂದು ಬಾಡಿ ಜೊತೆ ರಬ್ ಮಾಡಿದಾಗ, ಅಥವಾ ರಬ್ ಮಾಡಿದಾಗ ಏನಾಗುತ್ತೆ? ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ ಅಲ್ಲೋ. ಸೊ ಡ್ಯೂ ಟು ದ್ಯಾಟ್ ಫ್ರಿಕ್ಷನ್ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಡೆವಲಪ್ ಮಾಡಲಿಕ್ಕಾಗುತ್ತೆ ಅಂತೆ. ಸೊ ಆ ಥರ ಡೆವಲಪ್ ಮಾಡಿದಂಥ ಎಲೆಕ್ಟ್ರಿಸಿಟಿಯನ್ನು ನಾವು ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೇವೆ. ಹೇಗೆ? ಹಾಗೆ ಇದರ ಹಿಂದೆ ಏನಾದ್ರು ಕಥೆ ಇದೆಯಾ? ನೋಡಿ, ಇಲ್ಲಿ ಒಂದು ಹಿಸ್ಟ್ರಿ ಆಫ್ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂತಿದೆ. ಸೊ ಇನ್ ಗ್ರೀಕ್, ತುಂಬ ಹಳೆ ಕಥೆ ಇದು. ಓಕೆ, 600 BC. ಇನ್ ಗ್ರೀಕ್ ದೇರ್ ಇಸ್ ಎ ಮೆಟೀರಿಯಲ್ ನೋನ್ ಆಸ್ ಆಂಬರ್. ಇಲ್ಲಿ ನೀವು ಡಯಾಗ್ರಾಮ್ ಫೋಟೋ ನೋಡಿ. ಓಕೆ, ಇದನ್ನು ಆಂಬರ್ ಅಂತ ಹೇಳ್ತೇವೆ. ಸ್ಟೋನ್ ಲೈಕ್ ಸ್ಟ್ರಕ್ಚರ್. ಸರಿಯಾಗಿ ನೋಡಿದರೆ ನಿಮ್ಮ ಏನೋ ಈ ಪಿಯರ್ಸ್ ಸೋಪ್ ಬರುತ್ತಲ್ಲ, ಸೊ ಅದೇ ರೀತಿ ಇದೆ ಅಲ್ವಾ. ಸೊ ಅಂತಹ ಒಂದು ಏನೋ ಸ್ಟೋನ್ ಅಥವಾ ಒಂದು ಮೆಟೀರಿಯಲ್ ಆಂಬರನ್ನು ಉಲನ್ ಕ್ಲೋತ್ ಜೊತೆ ರಬ್ ಮಾಡಿದಾಗ ಅದೇನು ಮಾಡಿತು ಅಂತೆ? ಇಟ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಲೈಟರ್ ಆಬ್ಜೆಕ್ಟ್ಸ್ ಲೈಕ್ ಫೆದರ್, ಡಸ್ಟ್ ಪಾರ್ಟಿಕಲ್, ಪೇಪರ್ ಪೀಸಸ್, ಲೀವ್ಸ್. ಇದನ್ನೆಲ್ಲ ಅದು ಅಟ್ರಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಳಿದರೆ ಈ ಥರ ನೋಡಿ, ಇಲ್ಲೊಂದು ಉಲನ್ ಕ್ಲೋತ್ ಇದೆ, ಇಲ್ಲೊಂದು ಆಂಬರ್ ಇದೆ. ಇದನ್ನು ರಬ್ ಮಾಡಿದಾಗ, ಓಕೆ, ವೆನ್ ದಿಸ್ ಸ್ಟೋನ್ ಈಸ್ ರಬ್ಡ್ ವಿತ್ ದಿಸ್ ಉಲನ್ ಕ್ಲೋತ್ ಏನು ಮಾಡುತ್ತೆ ಅಂತ ಅದು ಇಟ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಲೈಟರ್ ಆಬ್ಜೆಕ್ಟ್ಸ್. ನೋಡಿ, ಇಲ್ಲಿ ಡಯಾಗ್ರಾಮಲ್ಲಿ ಕಾಣ್ತಾ ಇದೆ ಫೋಟೋದಲ್ಲಿ. ಸೊ ಪೇಪರ್ ಪೀಸಸ್ಸನ್ನೆಲ್ಲ ಅಟ್ರಾಕ್ಟ್ ಮಾಡ್ತಾ ಇದೆ. ಇದು ಆಂಬರ್. ಓಕೆ, ದಿಸ್ ಈಸ್ ಆಂಬರ್ ಆ್ಯಂಡ್ ದಿಸ್ ಈಸ್ ಉಲನ್ ಕ್ಲೋತ್. ಓಕೆ, ಏನಿದು? ಒಂದು ಆಂಬರನ್ನು ಉಲನ್ ಕ್ಲೋತ್ ಜೊತೆ ರಬ್ ಮಾಡಿದಾಗ ಇಟ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಲೈಟರ್ ಆಬ್ಜೆಕ್ಟ್ಸ್. ಯಾಕೆ? ಏನಾಗುತ್ತೆ ಹಾಗಿದ್ರೆ? ಒಂದು ಮೆಟೀರಿಯಲನ್ನು ಇನ್ನೊಂದು ಮೆಟೀರಿಯಲ್ ಜೊತೆ ರಬ್ ಮಾಡಿದಾಗ ಏನಾಗುತ್ತೆ? ವೆನ್ ಆಂಬರ್ ಇಸ್ ರಬ್ಡ್ ವಿತ್ ಉಲನ್ ಕ್ಲೋತ್ ಸಮಥಿಂಗ್ ಹ್ಯಾಡ್ ಹ್ಯಾಪನ್. ಸರಿ ಅಲ್ಲ? ಏನೋ ಆಗಿರಬೇಕಲ್ಲ. ಇಲ್ಲ ಅಂತಂದರೆ ಇದು ಯಾಕೆ ಅಟ್ರಾಕ್ಟ್ ಮಾಡಬೇಕು? ಅದೇ ಅದನ್ನೇ ಸಪ್ರೇಟ್ ಆಗಿಟ್ಟರೆ ಅಟ್ರಾಕ್ಟ್ ಮಾಡಲ್ಲ. ವೆನ್ ಇಟ್ ಈಸ್ ರಬ್ಡ್ ವಿತ್ ಉಲನ್ ಕ್ಲೋತ್ ದಟ್ ಆಂಬರ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ದಿಸ್ ಲೈಟರ್ ಆಬ್ಜೆಕ್ಟ್ಸ್. ಸೊ ಅದು ಯಾಕೆ ಅಂತ ಹೇಳೋದನ್ನು ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ನಮಗೆ ಈ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್ ಬೇಕಾಗುತ್ತೆ. ಹೇಳಿದರೆ ಅಲ್ಲಿ ನಡೆದಿರುವಂಥ ಪ್ರಾಸೆಸ್ ಏನು? ಅದು ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ. ದಟ್ ಫಿನೋಮಿನನ್ ದಟ್ ಈಸ್ ನೋನ್ ಆಸ್ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ. ಹೇಗೆ, ಏನು ಅಂತ ಹೇಳೋದನ್ನು ಡಿಸ್ಕಸ್ ಮಾಡೋಣ ನಾವು. ಓಕೆ, ಹಾಗೆ ಇದೊಂದು ಹಿಸ್ಟ್ರಿ. ಇದು ಫಸ್ಟಿಗೆ ಆಗಿರುವಂಥದ್ದು. ಓಕೆ, ಫಸ್ಟ್ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟನ್ನು ಹೇಳುವಾಗ ಏನು ಹೇಳಬೇಕು ನಾವು? ಆಂಬರ್ ಈಸ್ ರಬ್ಡ್ ವಿತ್ woolen cloth, then that amber started attracting lighter objects like feather, paper pieces, dust particles and all. Okay, so this is an example for frictional electricity. ನೋಡುವ, ಇದಲ್ಲದೆ ಬೇರೆ ಬೇರೆ ಎಕ್ಸಾಂಪಲ್ಗಳಿದೆ. ನೆಕ್ಸ್ಟ್ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಕ್ಕಿದೆ. ಸೊ ಇವಾಗ ಪುನಃ ಅದೇ ಕ್ವಶನನ್ನು ಕೇಳ್ತೇನೆ. ಸರ್ ಎಲ್ಲ ಹೌದು, ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಚಾರ್ಜ್ ಅಲ್ವಾ? ಸರ್ ಈ ಎಲೆಕ್ಟ್ರಿಕ್ ಚಾರ್ಜ್ ಹೇಳಿದರೆ ಏನು ಅಂತ. ಎಸ್, ಆ ಪಾಯಿಂಟಿಗೆ ಬರುವ ಇವಾಗ. ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ಎಲಿಮೆಂಟರಿ ಪಾರ್ಟಿಕಲ್ಸ್. ಕೇಳಿದ್ದೀರಾ? ಎಲಿಮೆಂಟರಿ ಪಾರ್ಟಿಕಲ್ಸ್ ಏನಿದೆ? ಎಲಿಮೆಂಟರಿ ಪಾರ್ಟಿಕಲ್ಸ್ ಹೇಳಿದರೆ ಎಕ್ಸಾಂಪಲ್ ಕೊಡ್ಬೋದಾ? Can you give one example for elementary particles? ನಿಮಗೆ ಗೊತ್ತಿದೆ, ಇಫ್ ಯು ಕನ್ಸಿಡರ್ ಸಮ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಇದೆ ಅಂತ ಹೇಳಿದರೆ ದಿಸ್ ಈಸ್ ಅವರ್ ಸಬ್ಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿ. ಇಟ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೇವೆ, ಹೌದಾ? ಆ್ಯಂಡ್ ಮಾಲಿಕ್ಯೂಲ್ಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂತ ಹೇಳ್ತೇವೆ, ಹೌದಾ? ಇನ್ನು ಕಟ್ ಮಾಡಿ ನೋಡಿ, ಲಾರ್ಜ್ ಆಬ್ಜೆಕ್ಟ್ ಇತ್ತು, ಅದನ್ನು ಕಟ್ ಮಾಡಿ ಮಾಲಿಕ್ಯೂಲ್ಸ್ ಅಂತ ಹೇಳಿದೆ ನಾವು. ದೆನ್ ಆಟಮ್ಸನ್ನು ಪುನಃ ಕಟ್ ಮಾಡಿದರೆ ಏನಾಗುತ್ತೆ? ಕಟ್ ಮಾಡಿದರೆ ಹೇಳಿ ಅದಕ್ಕಿಂತ ಸಣ್ಣ ಪಾರ್ಟಿಕಲ್ ಯಾವುದು? ಆಟಮ್ಸ್ ಒಳಗಡೆ ನಮಗೆ ಪ್ರೋಟಾನ್ಸ್ ಇದೆ, ರೈಟ್? ದೆನ್ ನ್ಯೂಟ್ರಾನ್ಸ್ ಇದೆ ಅಲ್ವಾ? ಸೊ ಅಲ್ಲೇ ಪ್ರೋಟಾನ್ ನ್ಯೂಟ್ರಾನ್ ಜೊತೆಯಲ್ಲಿ ಇನ್ನೊಂದು ಬರುತ್ತೆ, ಏನು? ಎಲೆಕ್ಟ್ರಾನ್ಸ್, ಹೌದಾ? ಇದೆಲ್ಲ ನಾವು ಹೇಳುವಂಥದ್ದು ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ. ದಿಸ್ ಆರ್ ಆಲ್ ನೋನ್ ಆಸ್ ಎಲಿಮೆಂಟರಿ ಪಾರ್ಟಿಕಲ್ಸ್, ಅಂದರೆ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಅಂತ.
protons, neutrons, electrons, these are all known as elementary particles. ಹಾಗೆ ಈ ಎಲೆಕ್ಟ್ರಿಕ್ ಚಾರ್ಜ್ಗೂ ಎಲಿಮೆಂಟರಿ ಪಾರ್ಟಿಕಲ್ಗಳಿಗೂ ಏನು ಸಂಬಂಧ? ಓಕೆ, ನಾನು ಹೇಳಿದೆ ಎಲೆಕ್ಟ್ರಾನ್ ಇಸ್ ಆ್ಯನ್ ಎಲಿಮೆಂಟರಿ ಪಾರ್ಟಿಕಲ್ ಅಂತ, ಹೌದಾ? ಸೊ ನಿಮಗೆ ಎಲೆಕ್ಟ್ರಾನಿಗೆ ಮಾಸ್ ಇದೆ, ಚಾರ್ಜ್ ಇದೆ ಅಂತ ಹೇಳೋದನ್ನು ಕೇಳಿರ್ಬೋದು ನೀವು, ಅಲ್ವಾ? ಸೊ ಮಾಸನ್ನು ಕನ್ಸಿಡರ್ ಮಾಡ್ತೇನೆ ಈಗ. ಸೊ ಮಾಸ್ ಆಫ್ ಎಲೆಕ್ಟ್ರಾನ್, ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಮಾಸ್ ಆಫ್ ಎಲೆಕ್ಟ್ರಾನ್? ನೆನಪಿದೆಯಾ? 9.1 ಇಂಟು 10 ಪವರ್ minus 31. So mass unit ಏನು? kg, right? 9.1 into 10 to the power minus 31 kg. ಅದೇ ರೀತಿಯಲ್ಲಿ ಮಾಸ್ ಆಫ್ ಪ್ರೋಟಾನ್ ಅನ್ನು ಬರಿಬೋದು ನಾವು, ಮಾಸ್ ಆಫ್ ನ್ಯೂಟ್ರಾನ್ ಅನ್ನು ಬರಿಬೋದು. ಏನಿದು ಮಾಸ್ ಆಫ್ ಪ್ರೋಟಾನ್ ಗೊತ್ತಿದೆಯಾ? ನಿಯರ್ಲಿ 1.67 ಇಂಟು 10 ಪವರ್ ಮೈನಸ್ 27 kg ಆಗಿರುತ್ತೆ. ಮಾಸ್ ಆಫ್ ನ್ಯೂಟ್ರಾನ್ ಕೂಡ ನಿಯರ್ಲಿ ಅಷ್ಟೇ ಇರುತ್ತೆ, ಬಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ನಾನಿದು ಎಕ್ಸಾಕ್ಟ್ ಬರೆದಿಲ್ಲ, ಪಾಯಿಂಟ್ ಸಮಥಿಂಗ್ ಇದೆ ಅಲ್ಲಿ. ಸೊ 10 to the power minus 27 kg. Just if you compare mass of proton and mass of neutron, which is greater? Yes, ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಬಂದಾಗ ಅಲ್ಲಿ ಬೇಕಾಗುತ್ತೆ. ಓಕೆ, ಸೊ ಎನಿಹೌ ಮಾಸ್ ಆಫ್ ಎಲೆಕ್ಟ್ರಾನ್ ಗೊತ್ತಿದೆ, ಮಾಸ್ ಆಫ್ ಪ್ರೋಟಾನ್ ಗೊತ್ತಿದೆ, ಮಾಸ್ ಆಫ್ ನ್ಯೂಟ್ರಾನ್ಸ್ ಯು ಗಾಟ್, ರೈಟ್? Now, if you consider two masses, ಪುನಃ ಬಂದೆ, ನಾನು ಹೇಳಿದೆ ಇನ್ವರ್ಸ್ ಸ್ಕ್ವೇರ್ ಲಾ ಓದ್ಕೊಂಡು ಬನ್ನಿ ಅಂತ ಹೇಳಿದ್ದೆ ನಾನು, ಹೌದಾ? ಸೊ ನಾವು ಇಫ್ ಯು ಕನ್ಸಿಡರ್ ಟೂ ಮಾಸಸ್ ಸೆಪರೇಟೆಡ್ ಬೈ ಸರ್ಟೆನ್ ಡಿಸ್ಟೆನ್ಸ್, m1 and m2 are the two masses separated by certain distance, then there is a force of attraction between these two masses, Newton's law of gravitation, ಅಲ್ವಾ? ಏನು ಹೇಳುತ್ತೆ ಅದು? ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಕ್ವಲ್ ಟು g ಇಂಟು m1 m2 ಡಿವೈಡೆಡ್ ಬೈ r ಸ್ಕ್ವೇರ್. ವಾಟ್ ಇಸ್ ದಿಸ್ r? r is nothing but distance of separation between that two masses, ಹೌದಾ? ಇಲ್ಲೊಂದು ಮಾಸ್ ಇದೆ, ಇಲ್ಲೊಂದು ಮಾಸ್ ಇದೆ, m1 and m2 separated by certain distance. Then the force, gravitation force of attraction between that two masses is given by this equation. ಸರಿ ಅಲ್ಲ? ಹಾಂ, ಇವಾಗ instead of these two masses I will consider two electrons. ಓಕೆ, ಸೊ ಇಲ್ಲಿದೆ. ಸೊ ಇನ್ಸ್ಟೆಡ್ ಆಫ್ ದಿಸ್ ಟು ಮಾಸಸ್ ಐ ವಿಲ್ ಕನ್ಸಿಡರ್ ಟು ಎಲೆಕ್ಟ್ರಾನ್ಸ್. ಹೇಳಿದ್ರೆ ಇಲ್ಲಿ ನಾನು ಎಲೆಕ್ಟ್ರಾನನ್ನು ಕನ್ಸಿಡರ್ ಮಾಡ್ತೇನೆ. ಓಕೆ, ಇಲ್ಲಿ ಒಂದು ಎಲೆಕ್ಟ್ರಾನನ್ನು ಇಡ್ತೇನೆ, ಇಲ್ಲಿ ಇನ್ನೊಂದು ಎಲೆಕ್ಟ್ರಾನನ್ನು ಇಡ್ತೇನೆ. ಆ್ಯಂಡ್ ಲೆಟ್ ದಿಸ್ ಸೆಪರೇಷನ್ ಬಿಟ್ವೀನ್ ದೆಮ್ ಈಸ್ 1 ಸೆಂಟಿಮೀಟರ್. ಹೇಳಿದ್ರೆ ಎಷ್ಟು? 10 ಪವರ್ ಮೈನಸ್ 2 ಮೀಟರ್. ಸೊ ಎಲೆಕ್ಟ್ರಾನ್ ಹ್ಯಾಸ್ ಮಾಸ್ ಅಂತ ಗೊತ್ತಿದೆ ನಿಮಗೆ, ಅಲ್ಲ? ಎಲೆಕ್ಟ್ರಾನ್ ಹ್ಯಾಸ್ ಮಾಸ್. ಹಾಗೆ ಇಫ್ ಯು ಸೆಪರೇಟ್ ದೀಸ್ ಟು ಮಾಸಸ್ ಆರ್ ಟು ಎಲೆಕ್ಟ್ರಾನ್ಸ್ ವಿತ್ ಸರ್ಟನ್ ಡಿಸ್ಟೆನ್ಸ್, ಇಫ್ ಯು ಪ್ಲೇಸ್ ದೆಮ್ ಎಟ್ ಸರ್ಟನ್ ಡಿಸ್ಟೆನ್ಸ್, ಏನಾಗಬೇಕು? ಅವುಗಳ ನಡುವೆ ಕೂಡ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಬೇಕು, ರೈಟ್? ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ಎಲೆಕ್ಟ್ರಾನ್ಸ್ ಸೆಪರೇಟೆಡ್ ಬೈ 1 ಸೆಂಟಿಮೀಟರ್? ಇದನ್ನು ಬೇಕಾದ್ರೆ ಗ್ರಾವಿಟೇಷನ್ ಫೋರ್ಸ್ Fg ಅಂತ ತಗೊಳ್ಳೋ. ಓಕೆ, ಹಾಂ, ಇವಾಗ ಇಲ್ಲಿ ಅಪ್ಲೈ ಮಾಡಿ ಏನು ಸಿಗುತ್ತೆ ನಿಮಗೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ಎಲೆಕ್ಟ್ರಾನ್ಸ್ ದಟ್ ಈಸ್ ಗಿವನ್ ಬೈ g ಇಂಟು m1 m2. m1 m2 ಆರ್ ಸೇಮ್, ನೋ? m1 is equal to m2 is equal to me. ಹಾಗೆ ನಾವು m1 m2 ಅನ್ನು ಹೇಗೆ ಬರಿಬೋದು? me ಸ್ಕ್ವೇರ್ ಅಂತ ಬರಿಬೋದು, ಅಲ್ಲೋ? ಬೋತ್ ಆರ್ ಈಕ್ವಲ್, therefore me ಸ್ಕ್ವೇರ್ ಡಿವೈಡೆಡ್ ಬೈ r ಸ್ಕ್ವೇರ್. ಸರಿಯಾ? ಡಿವೈಡೆಡ್ ಬೈ r ಸ್ಕ್ವೇರ್. ಐ ಥಿಂಕ್ ಯು ನೋ ದಿ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ G, ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತಿದೆಯಾ? ನೆನಪಿದೆಯಾ? 6.6 ಅಲ್ವಾ? 6.67 ಇಂಟು 10 ಪವರ್ ಮೈನಸ್ 11 ಇರುತ್ತೆ. ಆ್ಯಂಡ್ ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟು? 9.1 ಇಂಟು 10 ಪವರ್ ಮೈನಸ್ 31, ದಟ್ ಒನ್ ಸ್ಕ್ವೇರ್. ದೆನ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಹೇಳಿದ್ರೆ ಏನು ಹೇಳಿದ್ದು ನಾನಿಲ್ಲಿ? ದಟ್ ಈಸ್ 10 ಪವರ್ ಮೈನಸ್ 2 ಸ್ಕ್ವೇರ್. ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ, ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಓಕೆ, ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ ಸರಿ ಇದೆ, ಚೆಕ್ ಮಾಡ್ಕೊಳ್ಳಿ. ಇಷ್ಟು ಬರಬೇಕು ನಿಮಗೆ ಆನ್ಸರ್. 10 ಪವರ್ ಮೈನಸ್ 67 ನ್ಯೂಟನ್ ಬರಬೇಕು. ಇದೇನು? ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದೀಸ್ ಟು ಎಲೆಕ್ಟ್ರಾನ್ಸ್. ಎರಡು ಎಲೆಕ್ಟ್ರಾನ್ಗಳನ್ನು ನೀವು 1 ಸೆಂಟಿಮೀಟರ್ ಅಪಾರ್ಟ್ ಇಟ್ಟಾಗ ಡ್ಯೂ ಟು ಮಾಸ್, ಅಲ್ಲೋ? ಗ್ರಾವಿಟೇಷನ್ ಫೋರ್ಸ್ ಬರಲಿಕ್ಕೆ ರೀಸನ್ ಏನು? ದಟ್ ಈಸ್ ನಥಿಂಗ್ ಬಟ್ ಡ್ಯೂ ಟು ಮಾಸ್, ಅಲ್ಲೋ? ಸೊ ಮಾಸ್ ಆಫ್ ದ ಎಲೆಕ್ಟ್ರಾನಿಂದಾಗಿ ನಿಮಗೆ ಗ್ರಾವಿಟೇಷನ್ ಫೋರ್ಸ್ ಬಂತು.
ಸರಿ ಅಲ್ಲ? ಸೊ one force, okay, and you know this force is attractive, ಸರಿ ಅಲ್ವಾ? ಗ್ರಾವಿಟೇಷನ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್. ಸೊ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ಬರಲಿಕ್ಕೆ ಕಾರಣ ಏನು? ಈ ಎರಡು ಮಾಸ್ಗಳು, ಆ ಎರಡು ಮಾಸ್ಗಳ ನಡುವಿನ ಫೋರ್ಸ್ ಆಫ್ ಅಟ್ರಾಕ್ಷನ್, ಅದನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳುವಂಥದ್ದು. ಬಟ್ ಈ ಗ್ರಾವಿಟೇಷನ್ ಫೋರ್ಸ್ ಜೊತೆಯಲ್ಲಿ ಒನ್ ಮೋರ್ ಫೋರ್ಸ್ ಈಸ್ ಅಬ್ಸರ್ವ್ಡ್. ಓಕೆ, ಸೊ ಇದೇ ಅಟ್ರಾಕ್ಟಿವ್ ಫೋರ್ಸ್ ಆಯಿತು. ಬಟ್ ದೇ ಹ್ಯಾವ್ ಅಬ್ಸರ್ವ್ಡ್ ದ್ಯಾಟ್ ಅಲಾಂಗ್ ವಿತ್ ದಿಸ್ ಅಟ್ರಾಕ್ಟಿವ್ ಫೋರ್ಸ್, these two electrons which are separated by certain distance 1 centimeter apart, they repel each other. ಅದು ಅಟ್ರಾಕ್ಟ್ ಮಾತ್ರ ಮಾಡ್ತಾ ಇಲ್ಲ, ಅವುಗಳೇನಾಗ್ತಾ ಇದೆ, ರಿಪೆಲ್ ಕೂಡ ಆಗ್ತಾ ಇದೆ ಅಂತೆ. ಸೊ ರಿಪೆಲ್ ಈಚ್ ಅದರ್ ಬೈ ಎ ಫೋರ್ಸ್ ಗಿವನ್ ಬೈ 2.3 into 10 power minus 24 Newton. So this gravitational force is attractive force and this is repulsive force. Repel each other with a force of 2.3 into 10 power minus 27 Newton. ಈಗ ನಮಗೆ ಡೌಟ್ ಬರ್ತಾ ಇದೆ ಇಲ್ಲಿ, ಏನು, ಮಾಸಿಂದಾಗಿ ನಿಮಗೆ ಗ್ರಾವಿಟೇಷನ್ ಫೋರ್ಸ್ ಸಿಕ್ತು. ಸೊ ಗ್ರಾವಿಟೇಷನ್ ಫೋರ್ಸ್ ಬರಲಿಕ್ಕೆ ರೀಸನ್ ಏನು? ಮಾಸ್. ಹಾಗೆ ರಿಪಲ್ಸಿವ್ ಫೋರ್ಸ್ ಬರಲಿಕ್ಕೆ ಏನಾದ್ರು ಒಂದು ರೀಸನ್ ಇರಬೇಕಲ್ಲ ಅಲ್ವಾ? Yes, now the concept of charge is introduced. ಅಲ್ವಾ? ಎರಡು ರಿಪೆಲ್ ಆಗ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಇರುವಂತಹ ಫೋರ್ಸ್ ಯಾವುದದು? ಅದು ಎಲೆಕ್ಟ್ರಿಕ್ ಫೋರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಫೋರ್ಸ್. ಓಕೆ, ಹೇಳಿದ್ರೆ ಆ ಎಲೆಕ್ಟ್ರಾನ್ಗಳಿಗೆ ಮಾಸ್ ಮಾತ್ರ ಅಲ್ಲ, ಇನ್ನೇನೋ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿಯಿಂದಾಗಿ ಏನಾಗ್ತಾ ಇದೆ? ಅದು ರಿಪೆಲ್ ಆಗ್ತಾ ಇದೆ. ಎರಡು ಎಲೆಕ್ಟ್ರಾನ್ಗಳು ರಿಪೆಲ್ ಆಗಲಿಕ್ಕೆ ಯಾವುದೋ ಒಂದು ಪ್ರಾಪರ್ಟಿಯಲ್ಲಿ ಆಕ್ಟ್ ಆಗ್ತಾ ಇದೆ. ಓಕೆ, ಆ ಪ್ರಾಪರ್ಟಿಯನ್ನೇ ನಾವು ಹೇಳುವಂಥದ್ದು ಚಾರ್ಜ್ ಅಂತ. ಓಕೆ, ಸಿಂಪಲ್ ಆಗಿ ಹೇಳ್ತೇನೆ ನೋಡಿ, ನಿಮಗೆ ಗ್ರಾವಿಟೇಷನ್ ಫೋರ್ಸ್ ಬಿಟ್ವೀನ್ ಟು ಎಲೆಕ್ಟ್ರಾನ್ ಇಸ್ ಕಾಸ್ಟ್ ಡ್ಯೂ ಟು ದೇರ್ ಮಾಸಸ್. ಸಿಮಿಲರ್ಲಿ ದಿಸ್ ರಿಪಲ್ಸಿವ್ ಫೋರ್ಸ್, ಲೆಟ್ ಇಟ್ ಈಸ್ ನೋನ್ ಆಸ್ electric force, okay, Fe. So this repulsive force is caused due to some property of that elementary particle which is known as electric charge. So gravitational force is by mass, similarly repulsive force or electric force is by charge. But if you look at the value 10 power minus 24 minus 67 ಹೇಳಿದ್ರೆ electric force is greater than gravitational force. ಹೇಳಿದ್ರೆ repulsive force ಅಟ್ರಾಕ್ಟಿವ್ ಫೋರ್ಸಿಗಿಂತ ಜಾಸ್ತಿ ಇರುತ್ತೆ. ಸೊ ಈ ಥರ ನಮಗೆ ಚಾರ್ಜ್ ಅಂತ ಹೇಳೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಏನು ಹೇಳ್ಬೋದು ನಾವು? ದಿ ಎಲೆಕ್ಟ್ರಾನ್ ಮಸ್ಟ್ ಹ್ಯಾವ್ ಸಮ್ ಅಡಿಷನಲ್ ಪ್ರಾಪರ್ಟಿ ಅದರ್ ದ್ಯಾನ್ ಮಾಸ್. ದ್ಯಾಟ್ ಅಡಿಷನಲ್ ಪ್ರಾಪರ್ಟಿ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಚಾರ್ಜ್. ಐ ಹೋಪ್ ನೌ ಯು ಗಾಟ್ ದಿ ಆನ್ಸರ್. ವಾಟ್ ಡು ಯು ಮೀನ್ ಬೈ electric charge? So what do you mean by electric charge? It is just a property of elementary particle which is responsible for electric force of repulsion. ಅದೇ ರೀತಿ ಇನ್ನೂ ನೀವು ನನಗೆ ಎರಡು ಎಲೆಕ್ಟ್ರಾನ್ಗಳನ್ನು ಕನ್ಸಿಡರ್ ಮಾಡಿದರೆ, ಸೊ ಯು ಕ್ಯಾನ್ ಕನ್ಸಿಡರ್ 2 protons. ಓಕೆ, 2 protons separated by 1 centimeter apart. Again the force of E, that is equal to 2.3 into 10 power minus 24 ಆಗಿರುತ್ತದೆ. ಅದೇ ರೀತಿ if you consider one neutron and another neutron, then it has been observed that it attracts each other with a force of 1.9 into 10 power minus 16 Newton. Okay, attraction, attractive force. ರಿಪಲ್ಸಿವ್ ಫೋರ್ಸ್ ಇಲ್ಲ, ಇದೇನು? ದಿಸ್ ಈಸ್ ರಿಪಲ್ಸಿವ್ ಫೋರ್ಸ್, ರಿಪಲ್ಸಿವ್ ಫೋರ್ಸ್. ಬಟ್ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಮಾತ್ರ ಇದೆ. ಏನಾಗಿರ್ಬೋದು ಅದರ ರೀಸನ್? ಎಸ್, ದಿಸ್ ಹ್ಯಾಸ್ ನೋ ಚಾರ್ಜ್. ನೀವು ಗೊತ್ತಿರುತ್ತೆ ಅದು ಅಲ್ಲ, ಇಟ್ ಹ್ಯಾಸ್ ನೋ ಚಾರ್ಜ್ ಅಂತ ಹೇಳೋದು. ಓಕೆ, ದಟ್ ಮೀನ್ಸ್ ದಿಸ್ ನ್ಯೂಟ್ರಾನ್ ಹ್ಯಾಸ್ ಓನ್ಲಿ ಮಾಸ್, ಇಟ್ ಡಸಂಟ್ ಹ್ಯಾವ್ ಎನಿ ಚಾರ್ಜ್. ಸೊ ಮಾಸ್ ಇದ್ದ ಕಾರಣ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ,
ಚಾರ್ಜ್ ಇಲ್ಲದ ಕಾರಣ ಅಲ್ಲಿ ರಿಪಲ್ಸಿವ್ ಫೋರ್ಸ್ ಯಾವುದು ಇರಲ್ಲ. ಸೊ ಎನಿಹೌ ನನಗೆ ಇವಾಗ ಇಷ್ಟೆಲ್ಲ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ವಾಟ್ ಯು ಮೀನ್ ಬೈ ಚಾರ್ಜ್ ಅಂತ ಹೇಳೋದು ಗೊತ್ತಿರಬೇಕು ನಿಮಗೆ. ಸೊ ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಚಾರ್ಜ್. ಸೊ ಹಾಗೆ ಏನು ಎಲೆಕ್ಟ್ರಿಕ್ ಚಾರ್ಜ್ ಹೇಳಿದರೆ, ಸೊ ಡೆಫಿನೇಷನ್ ವೆರಿ ಇಂಪಾರ್ಟೆಂಟ್, 1 ಮಾರ್ಕಿಗೆ ಕೇಳ್ತಾರೆ ಈ ಡೆಫಿನೇಷನನ್ನು. ಓಕೆ, ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್? ಸೊ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಆನ್ intrinsic property of elementary particles of matter which gives rise to electric force between various objects. So electric charge anta helidre intrinsic property of elementary particles. Elementary particles, you know, electron, proton, neutron, right? So these are all elementary particles. So intrinsic property, what do you mean by intrinsic? ಇಂಟ್ರಿನ್ಸಿಕ್ ಮೀನ್ಸ್ ವಿದಿನ್. ಸೊ ಚಾರ್ಜ್ ಎಲ್ಲಿರುತ್ತೆ, ಈ ಪ್ರಾಪರ್ಟಿ ಎಲ್ಲಿರುತ್ತೆ, ಆ ಎಲಿಮೆಂಟರಿ ಪಾರ್ಟಿಕಲ್ಗಳ ಒಳಗಡೆ ಇರುತ್ತೆ. ಓಕೆ, ದಟ್ ಈಸ್ ವಿದಿನ್ ದಟ್ ಎಲಿಮೆಂಟರಿ ಪಾರ್ಟಿಕಲ್, ಹೆನ್ಸ್ ಇಟ್ ಈಸ್ ನೋನ್ ಆಸ್ ಇಂಟ್ರಿನ್ಸಿಕ್. ಎಕ್ಸ್ಟ್ರಿನ್ಸಿಕ್ ಮೀನ್ಸ್ ಔಟ್ಸೈಡ್, ಇಂಟ್ರಿನ್ಸಿಕ್ ಮೀನ್ಸ್ ಇನ್ಸೈಡ್. ಓಕೆ, ಸೊ ದಿಸ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಅ ಪ್ರಾಪರ್ಟಿ ವಿಚ್ ಈಸ್ ಅನ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ಎಲಿಮೆಂಟರಿ ಪಾರ್ಟಿಕಲ್. ಸೊ ಡ್ಯೂ ಟು ದಟ್ ಎಲೆಕ್ಟ್ರಿಕ್ ಚಾರ್ಜ್ ವಾಟ್ ಹ್ಯಾಪನ್ಸ್, or that electric charge is responsible for electrostatic force. Hello, electric force between any two objects or any two particle is due to this electric charge. Electric force introduce ಅಲ್ಲಿ ಬರಬೇಕಿದ್ರೆ ರೀಸನ್ ಏನು, ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳೋದು. ಸೊ ಈ ಪ್ರಾಪರ್ಟಿಯನ್ನು ನಾವೇನು ಹೇಳ್ತೇವೆ, ಎಲೆಕ್ಟ್ರಿಕ್ ಚಾರ್ಜ್. ಸೊ ಕರೆಕ್ಟಾಗಿ ಡೆಫಿನೇಷನ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಅದನ್ನು 1 ಮಾರ್ಕ್ ಕೇಳ್ತಾರೆ ಅದನ್ನು. Electric charge is an intrinsic property of elementary particles of matter which gives rise to electric force, between various objects. I hope now you are clear about what you mean by electric charge. ಹೌದಲ್ಲ? ಸೊ ಎಲೆಕ್ಟ್ರಿಕ್ ಚಾರ್ಜ್ ಹೇಳಿದರೆ ಏನು ಅಂತ ಹೇಳೋದು ಇವಾಗ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೇನೆ. ಸೊ ಹೇಗೆ ಗ್ರಾವಿಟೇಷನ್ ಫೋರ್ಸ್ ಆ್ಯಕ್ಟ್ ಆಗಲಿಕ್ಕೆ ಮಾಸ್ ಬೇಕಾ, ಅದೇ ರೀತಿಯಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಆ್ಯಕ್ಟ್ ಆಗಬೇಕಿದ್ರೆ ಚಾರ್ಜ್ಗಳು ಬೇಕು. ಓಕೆ, ಸೊ ಚಾರ್ಜ್ ಅಂತ ಹೇಳೋದು ಒಂದು ಪ್ರಾಪರ್ಟಿ. ಆ ಪ್ರಾಪರ್ಟಿಯಿಂದಾಗಿ ಎರಡು ಪಾರ್ಟಿಕಲ್ ಅಥವಾ ಎರಡು ಆಬ್ಜೆಕ್ಟ್ಗಳ ನಡುವೆ ಎಲೆಕ್ಟ್ರಿಕ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಜಸ್ಟ್ ಡೆಫಿನೇಷನ್ ಆಫ್ electric charge. I hope now it is clear. In next class we will discuss about the properties of charge. So charge, then what about unit of charge, then properties of charge, basic properties allide adra ಬಗ್ಗೆ ಡಿಸ್ಕಸ್ ಮಾಡುವ. ಇದಿಷ್ಟು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಓಕೆ, ಎಸ್, ಥ್ಯಾಂಕ್ ಯು.